ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕದ ಜನತೆಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಶಂಕರಪ್ಪ ದೊಡ್ಡಲತ್ತೂರು ಅವರು ಮಾಡ್ತಾರಂತ ನಮಸ್ಕಾರಗಳು. ಇವತ್ತು ವಿಶೇಷವಾದಂತ ಎಲ್ಲಾ ವಿಶೇಷವಾದ ಇರಬಹುದು, ಆದರೆ ವಿಶೇಷವಾದಂತ ಇವತ್ತು ಇದನ್ನ ಲೋಕಸರ ಅಂತಾರೆ ನೋಡಿ. ಲೋಕಸರದಿಂದ ಜನಕ್ಕೆ ಏನೇನು ಉಪಯೋಗ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ತುಂಬಾ ಉಪಯೋಗ ಆಗುತ್ತೆ, ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ. ಇದನ್ನ ಉಪಯೋಗ ಮಾಡ್ಕೊಳ್ಳೋ ವಿದ್ಯೆ ಹೆಂಗೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಕನ್ನಡದಲ್ಲಿ ಬಂದು. ಯಾಕಂದ್ರೆ ನಾನು ಸುಮಾರು ವಿಡಿಯೋಗಳು ಕಮಿಟ್ ಆಗ್ತಾರೆ, ನಾವು ನಮ್ಮನ್ನ ಬಂದರ್ ಬರ್ಲಲ್ಲ, ನಮ್ಮ ಕಡೆ ಅಂಕರಿಗೆ ಬರ್ಲು ಯಾವ ಬರ್ಲು ಅಂತ ಹೇಳ್ತೀರಾ. ಇದನ್ನ ನಮ್ಮ ಕಡೆ, ನಮ್ಮ ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದ ಕಡೆಗೆ ಇದನ್ನ ಲೋಕಸರ ಅಂತೀವಿ. ಬೇರೆ ಏನಂತಾರಪ್ಪ ಇದನ್ನ, ಏನಂತಾರಪ್ಪ? ಆಲುವೇರಾ ಅಂತಾರೆ. ಒಂದೊಂದು ಜಿಲ್ಲೆನಲ್ಲಿ ಒಂದೊಂದ್ ತರ ಕರೀತಾರ. ಇದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಲೋಕಸರದಿಂದ ನೋಡಿ ಸ್ನೇಹಿತರೆ, ಈ ಲೋಕಸರದಿಂದ ನೋಡಿ ಕಣ್ಣಿನ ಸಮಸ್ಯೆ ಹೆಂಗಿರುತ್ತೆ ಅಂದ್ರೆ, ಆ ಚಾಕ್ ಕೊಡಪ್ಪ ಇಲ್ಲಿ. ಕಣ್ಣಲ್ಲಿ ಪರೆ ಬರುತ್ತೆ ಅಂತಾರೆ, ಕಣ್ಣು ಕ್ಲಿಯರ್ ಆಗಲ್ಲ, ಆಮೇಲೆ ಗಲೀಜ್ ಬಂದು ಕೂತ್ಕೊಳ್ಳುತ್ತೆ. ಯಾಕಂದ್ರೆ ದಿನಾ ಧೂಳಲ್ಲಿ ಟೂ ವೀಲರಲ್ಲಿ ಹೋಗೋದು, ಒಬ್ರು ಕಾರಲ್ಲಿ ಹೋಗ್ತಾರೆ, ಒಬ್ರು ನಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನಕ್ಕೆ ಕಣ್ಣಲ್ಲಿ ಕೊಳೆ ಕೂತ್ಕೊಳ್ಳುತ್ತೆ. ಆ ಕೊಳೆ ಕೂತ್ಕೊಂಡಾಗ ಕಣ್ಣು ಮಂಜಾಗುತ್ತೆ, ಕಣ್ಣು ಕ್ಲಾರಿಟಿ ಬರಲ್ಲ, ಕಣ್ಣೊಳಗಡೆ ಧೂಳು ಪಿಸುಳು ಎಲ್ಲ ಸೇರ್ಕೊತವೆ, ಕಲ್ಲೆಲ್ಲ ಸೇರ್ಕೋತವೆ, ಕಣ್ಣೊಳಗಡೆ ಕಲ್ಲಿರ್ತವೆ, ಎಲ್ಲ ಸೇರ್ಕೋತವೆ, ಕಣ್ಣು ಮಂಜು. ಆ ಕಣ್ಣು ಮಂಜಾದಾಗ ನಾವು 50 ವರ್ಷ 30 ವರ್ಷ ಆದ್ಮೇಲೆ ಆಪರೇಷನ್ ಮಾಡಿ ಕೂಲಿಂಗ್ ಗ್ಲಾಸ್ ಹಾಕೋಬೇಕು. ಅದೇನೋ ಪವರ್ ಗ್ಲಾಸ್ ಬರ್ತವೆ, ಎಲ್ಲ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಕಣ್ಣಲ್ಲಿ ಕೊಳೆ ಕೂತ್ಕೊಳ್ಳುತ್ತೆ. ಆ ಕೊಳೆ ಕೂತ್ಕೊಂಡಾಗ ಆ ಕಣ್ಣಲ್ಲಿ ನಮಗೆ ಕ್ಲಿಯರಿಟಿ ಸಿಗಲ್ಲ. ರಸ್ತೆಗಳಾಗ್ಲಿ ಜನನೇ ಆಗ್ಲಿ ನೋಡೋ ದೃಷ್ಟಿ ಕ್ಲಿಯರಿಟಿ ಸಿಗಲ್ಲ. ಇದರಿಂದ ಆ ಕ್ಲಿಯರಿಟಿ ನಿಮ್ಗೆ ಕಣ್ಣು ಕ್ಲಿಯರ್ ಮಾಡೋದು ಹೆಂಗೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇದನ್ನ ನೋಡಿ, ನೋಡಪ್ಪ ಇಲ್ಲಿ ಕ್ಯಾಮ್ರಾ ರೆಡಿ ನೋಡಿ. ಇದನ್ನ ಕುಯ್ಕೋಬೇಕು ಸ್ನೇಹಿತರೆ. ಕುಯ್ಕೊಂಡು ನೋಡಿ, ಇದರಲ್ಲಿ ಇದು ಬರುತ್ತೆ ನೋಡಿ, ತಗೋಬೇಕು. ಈ ತರ ತಗೊಂಡಾಗ ನಿಮ್ಗೆ ಸಿಂಪಲ್ ಆಗಿ ನೋಡಿ, ಚಾಕಲ್ ತಗೊಳ್ಳಿ. ಯಾಕಂದ್ರೆ ಇನ್ನು ನಿಮ್ ಕಡೆ ಸಿಗ್ತವೆ, ಎಲ್ಲ ಕಡೆ ಬೆಳೆದಿರುತ್ತೆ. ಇದನ್ನ ತಗೊಂಡು ಇದನ್ನ ಪೀಸ್ ಮಾಡ್ಕೊಳ್ಳಿ. ಪೀಸ್ ಮಾಡ್ಕೊಂಡು ಇದನ್ನ ತಗೊಂಡು ಇಷ್ಟಪ್ಪ ಪೀಸು ಚಿಕ್ಕದಾಗಿ ನೋಡಿ, ಈ ತರ ಪೀಸ್ ಮಾಡ್ಕೊಳ್ಳಿ. ಈ ತರ ಪೀಸ್ ಸಿಗುತ್ತೆ. ಇದನ್ನ ಕಣ್ಣಿನ ಮೇಲೆ ನೋಡಿ, ಕಾಣಿಸ್ತಾ ಇದೆ ನೋಡಪ್ಪ, ಇದು ಕಣ್ಣಿನ ಮೇಲೆ ಈ ತರ ಕಣ್ಣಿರುತ್ತಲ್ಲ, ಕಣ್ಣಿನ ಮೇಲೆ ಜಾಸ್ತಿ ರೆಪ್ಪೆ ಮೇಲೆ ಮಲ್ಕೋಬೇಕು. ನೈಟಲ್ಲಿ, ಬೆಳಗ್ಗೆ ಟೈಮ್ ಮಾಡಿದ್ರು ಮಾಡ್ಬೋದು. ಎಷ್ಟು ಒಂದು 10 ನಿಮಿಷದಿಂದ 20-30 ನಿಮಿಷ, ಅರ್ಧ ಗಂಟೆವರೆಗೂ ಈ ಕಣ್ಣಿನ ರೆಪ್ಪೆ ಮೇಲೆ ಮಡಿಕೊಂಡು ನೀವು ಹಂಗೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಬೇಕು. ಇಲ್ಲದ್ರೆ ಧ್ಯಾನ ಮಾಡಬೇಕು. ಇಲ್ಲದ್ರೆ ಯಾವ್ದು ಇಯರ್ಫೋನ್ ಹಾಕೊಂಡು FM ಕೇಳಿ, ಯಾಕಂದ್ರೆ ಟೈಮ್ ಪಾಸ್ ಆಗುತ್ತೆ. ಇದನ್ನ ಮಾಡ್ಕೊಂಡಾಗ ನಿಮ್ ಕಣ್ಣಲ್ಲಿರೋ ಕ್ಲಿಯರಿಟಿ, ಕಣ್ಣಲ್ಲಿರೋ ಕೊಳೆ ಕಲ್ಲಂಶ ಎಲ್ಲ ತೆಗೆಯುತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ ಇದನ್ನ ಹೆಂಗ್ ತೆಗೆಯುತ್ತೆ ಅಂತ ನಿಮ್ಗೆ ಕನ್ಫರ್ಮ್ ಮಾಡ್ಬೋದು. ಅದನ್ನ ತೋರಿಸ್ತೀನಿ ನೋಡಿ. ನೋಡಪ್ಪ, ಇಲ್ಲಿ ತೋರ್ಸಪ್ಪ. ಇದು ಕನ್ನಡಿ ಕಾಣಿಸ್ತಾ ಇದೆಯಾ? ಕನ್ನಡಿಗೂ ಕಣ್ಗೂ ಏನ್ ಸಂಬಂಧ ಅಂತ ನೀವು ಹೇಳ್ತೀರಾ ನೋಡಿ. ಇದು ಹಳೆ ಕನ್ನಡಿ ತುಕ್ಕಿಡ್ಕೊಬಿಟ್ಟೈತೆ ನೋಡಿ. ಕನ್ನಡಿನಲ್ಲಿ ಸರಿಯಾಗಿ ಮುಖ ಕಾಣಿಸ್ತಾ ಇದೆಯಪ್ಪ? ಕಾಣಿಸ್ತಾ ಇಲ್ಲ ನೋಡಿ. ಇದರಿಂದ ಹೆಂಗ್ ಕ್ಲಿಯರ್ ಆಗುತ್ತೆ ಕಣ್ಣು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇದಕ್ಕೆ ಹಚ್ಚೋಣ ನೋಡಿ, ಕನ್ನಡಿಗೆ ನೋಡಿ. ಕಣ್ಣು ಮುಂದೆನೆ ತೋರ್ಸಪ್ಪ, ಇದು ಹಚ್ಚೋದು ಇಲ್ಲಿ ಇದನ್ನ ತೋರ್ಸಪ್ಪ ನೋಡಿ. ಇದನ್ನ ಹಚ್ತಾ ಇದ್ದೀವಿ ನೋಡಿ. ವಿತಿನ್ ಒಂದು 2-3 ನಿಮಿಷದಲ್ಲಿ ನಿಮ್ಮ ಕನ್ನಡಿನಲ್ಲಿ ಎಷ್ಟೇ ಗಲೀಜು ತುಕ್ಕಿಡ್ಕೊಂಡಿರ್ಲಿ, ಕೊಳೆ ಇರ್ಲಿ. ಯಾಕಂದ್ರೆ ಕಣ್ಣಿಗೂ ಕನ್ನಡಿಗೂ ಎಷ್ಟೇ ಡಿಫ್ರೆಂಟ್ ಏನಂದ್ರೆ ನೋಡಿ, ಕಣ್ಣು ಯಾವ ತರ ಇದೆಯೋ ಕನ್ನಡಿನೂ ಅದೇ ತರ. ಯಾಕಂದ್ರೆ ಕನ್ನಡಿ ಒಳಗೆ ಧೂಳು ತುಂಬಿಕೊಂಡಾಗ ಆ ಕನ್ನಡಿ ಬರ್ತಾ ಮಂಕ ಆಗುತ್ತೆ. ನಿಮ್ಗೆ ಮಂಕ ಆದಾಗ ಆ ಕನ್ನಡಿ ಕಾಣಲ್ಲ ಮುಖ ಸರಿಯಾಗಿ. ಆದ್ರಿಂದ ಆ ಕಣ್ಣಲ್ಲಿ ಹೆಂಗ್ ತೊಳಗುತ್ತೋ ಕಳೆನ ಕನ್ನಡಿಲಿ ತೋರಿಸಿ ನೋಡಿ. ನೋಡಪ್ಪ, ಕಾಣಿಸ್ತಾ ಇದೆಯಾ? ಹಚ್ಚಿದೀವಿ ನೋಡಿ. ನೋಡಕಪ್ಪ, ತೋರ್ಸಪ್ಪ, ಯಾಕಂದ್ರೆ ಏನೋ ಮಾಡ್ಬಿಡ್ತಾವ್ರೆ, ಏನೋ ಡೂಪ್ಲಿಕೇಟ್ ಮಾಡ್ಬಿಡ್ತಾರೆ. ಇದರಿಂದ ಏನು ಉಪಯೋಗ ಅಲ್ಲಿ ಸಮಯ. ಇದರಿಂದ ನಾವು ಸಂಪಾದನೆ ಮಾಡಬೇಕು. ಇದ್ರಲ್ಲಿ ನಾವು ಅದಕ್ಕೆ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ, ಇನ್ನೊಬ್ರು ತಿಳಿಸಿ, ಇನ್ನೊಬ್ರ ಹತ್ರ. ಯಾಕಂದ್ರೆ ಗೊತ್ತಾಗತ್ತೆ 4 ಜನಕ್ಕೆ, ಇದರಿಂದ ಇಷ್ಟು ಔಷಧಿ ಇದೆ, ಇದರಿಂದ ಗುಣಗಳಿದೆ ಅಂತ ನೋಡಿ. ಸಿಂಪಲ್ ಆಗಿ ನಿಮ್ಗೆ ತೋರಿಸಿದೀನಿ. ಇವಾಗ ನೋಡಿ, ಇಲ್ಲಿ ತೋರ್ಸಪ್ಪ ನೋಡಿ. ಕನ್ನಡಿ ಹೆಂಗ್ ಕಾಣಿಸ್ತಾ ಇದೆ ನೋಡಪ್ಪ, ಇವಾಗ ಕಾಣಿಸ್ತಾ ಇದೆ ಸ್ನೇಹಿತರೆ? ಎಷ್ಟು ಕ್ಲಿಯರ್ ಆಯ್ತು ನೋಡಿ. ಯಾಕಂದ್ರೆ ಜನಗಳಿಗೆ ಈ ಕಣ್ಣಿಗೂ ಕನ್ನಡಿಗೂ ಡಿಫ್ರೆಂಟ್ ಇದೆ. ಕಣ್ಣಲ್ಲಿ ಹೆಂಗ್ ಕೊಳೆ ಕೂತ್ಕೊಳುತ್ತೋ ಕನ್ನಡಿ ಮೇಲೂ ಹಂಗೆ ಕೊಳೆ ಕೂತಿರುತ್ತೆ. ಆವಾಗಲೇ ನೋಡಿರೋ ಕನ್ನಡಿಗೂ ಇವಾಗ ನೋಡಿರೋ ಕನ್ನಡಿಗೂ ಡಿಫ್ರೆಂಟ್ ಇದೆ. ಆಮೇಲೆ ಇನ್ನೊಂದೇನ್ ಗೊತ್ತಾ ನೋಡಿ, ಇದರಿಂದ ಮುಖದಲ್ಲಿ ಮಡವೆ, ಸಣ್ಣ ಗುಳ್ಳೆ, ಈಟು, ಜನಗಳಿಗೆ ತುಂಬಾ ಈಟ್ ಆದಾಗ ಈ ಗುಳ್ಳೆಗಳು ಬರುತ್ತೆ, ಮೂಗ್ ಮೇಲೆ ಬರುತ್ತೆ, ಒಂಥರ ತುಂಬಾ ಈಟ್ ಆಗುತ್ತೆ. ಆವಾಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ನಾನು ಹೇಳಿದ್ನಲ್ಲ, ಈ ಪೀಸ್ ಮಾಡ್ಕೊಂಡವಲ್ಲ, ಈ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಆ ಒಳಗಡೆ ಇರೋ ಪೀಸ್ನ ಖಾಲಿ ಹೊಟ್ಟೆಲಿ ಇಷ್ಟಪ್ಪ ಪೀಸು ಬೆಳಗ್ಗೆನೆ ನುಂಗ್ಬೇಕು. ಖಾಲಿ ಹೊಟ್ಟೆಲಿ ನುಂಗಿದಾಗ ಖಂಡಿತ ಈಟ್ ಕಮ್ಮಿ ಆಗುತ್ತೆ, ಆ ಗುಳ್ಳೆಗಳು ಬರಲ್ಲ. ಎರಡನೇದು ಬಂದು ನಿಮ್ಗೆ ಬೇರೆ ಬೇರೆ ಕಂಪ್ನಿಗಳಿದೆ, ಇದನ್ನೇ ತೋರಿಸ್ತಾರೆ, ಇದನ್ನ ಆಯಿಲ್ ಮಾಡ್ಕೊಡ್ತಾರೆ, ಮೈ ಕೈಲ್ಗೆ ಹಚ್ಕೊಳ್ಳಿ ಅಂತ. ಏನು ಇಲ್ಲ ನೋಡಿ, ನೀವು ಸಿಂಪಲ್ ಆಗಿ ಹೇಳ್ತೀನಿ. ಇದರಿಂದ ಎಲ್ಲ ಈ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ.
ಇದನ್ನೆಲ್ಲ ತೆಗೆದ್ಬಿಡಿ. ಈ ತರ ತೆಗೆದ್ಬಿಟ್ಟು ಈ ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದ್ಬಿಡಿ ನೋಡಿ. ಈ ತರ ತೆಗೆದ್ಬಿಟ್ಟು ನೋಡಪ್ಪ ಈ ತರ ಇದೆಯಲ್ಲ, ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಖಾಲಿ ಹೊಟ್ಟೆಲಿ ನೀವು ತಿನ್ಬೋದು ಒಂದೊಂದು ಪೀಸು. ಬೇಡ ಅಂದ್ರೆ ಇನ್ನೂ ನಮ್ಗೆ ಮೈ ಸ್ವಲ್ಪ ಸೈನಿಂಗ್ ಬರಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ನೋಡಿ ಈ ತರ ಕೈಗೆ ಹಚ್ಕೊಳ್ಳಿ. ಇದನ್ನ ಹಚ್ಕೊಂಡು ಸೋಪ್ ತರ ಮೈ ಕಾಲೆಲ್ಲ ನೈಟ್ ಹಚ್ಬಿಡಿ. ನೈಟ್ ಹಚ್ಕೋಬಿಡಿ, ಮಲ್ಕೊಳ್ಳಿ. ಸ್ವಲ್ಪ ಸ್ಮೆಲ್ ಬರುತ್ತೆ, ಸ್ಮೆಲ್ ಬಂದ್ರೆ ತಲೆ ಕೆಡ್ಸ್ಕೊಬೇಡ್ರಿ. ನೈಟು ಮೈ ಕಲ್ಗೆ ಹಚ್ಕೊಂಡು ಮಕ್ಕಳು ಹಚ್ಕೊಂಡು ಮಲ್ಕೊಳ್ಳಿ. ತಲೆಗೂ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಿ. ಕರೆಕ್ಟಾಗಿ ಒಂದು ವಾರ ಹಚ್ಬಿಟ್ಟು ನೋಡ್ರಿ, ನಿಮ್ ತಲೆ ಕೂದಲು ಎಷ್ಟು ಶೈನಿಂಗ್ ಇರುತ್ತೆ, ನಿಮ್ ಮುಖ ಕೈ ಕಾಲೆಲ್ಲ ಎಷ್ಟು ಶೈನಿಂಗ್ ಇರುತ್ತೆ. ಇದು ಆಯುರ್ವೇದಿಕಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಗಿಡ. ಇದು ತುಂಬಾ ಮುಖ್ಯವಾದ ಗಿಡ. ನಾವು ಲೋಕಸರ ಅಂತೀವಿ. ಈ ಗಿಡನ ಖಂಡಿತ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಕಾಯಿಲೆ ಕೊಳ್ಳೋದು, ಖಾಲಿ ಹೊಟ್ಟೆಲಿ ತಿನ್ಬೋದು. ಎರಡನೇದು ಬಂದು ತುಂಬಾ ಒಳ್ಳೇದು. 4 ಜನಕ್ಕೆ ತಿಳಿಸಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಯಾಕಂದ್ರೆ ಗೊತ್ತಾಗತ್ತೆ. ತುಂಬಾ ಒಳ್ಳೆ ಗಿಡ ಇದು. ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಜೈ ಕರ್ನಾಟಕ, ಜೈ ಮಾತೆ.